ಹರಿ ಓಂ ಎಲ್ರಿಗೂ ನಮಸ್ತೆ. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ತುಂಬ ಚೆನ್ನಾಗಿದ್ದೇವೆ. ನಾವೀಗ ಹೊರಟಿರುವಂಥದ್ದು ಮುಖ್ಯವಾಗಿ ಕಟೀಲು ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಪೊಳಲಿ ಹಾಗೆ ನಾರಾಯಣ ದುರ್ಗ ಹೀಗೆ ಬೇರೆ ಬೇರೆ ದೇವಸ್ಥಾನಕ್ಕೆ ಹೋಗಿರುವಂತಹ ಸಣ್ಣ ಸಣ್ಣ ವಿಡಿಯೋ ಕ್ಲಿಪ್ಗಳನ್ನ ನಿಮ್ಮ ಜೊತೆನೂ ಶೇರ್ ಮಾಡಿಕೊಳ್ಳುವ ಅಂತ ಈ ವಿಡಿಯೋ ಮಾಡಿರುವಂಥದ್ದು. ನೋಡಿ, ನಾವು ಈಗ ಹೋಗ್ತಾ ಇರುವಂಥದ್ದು ಕೊಳಂಬಳದ ದಾರಿಯಲ್ಲಿ, ಅಂದರೆ ನಮ್ಮ ಬೆಳ್ಳಾರಿಯನ್ನು ಬಿಟ್ಟು ಕೊಳಂಬಳ ಅಂದರೆ ಪೆರುವಾಜೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗುವ ದ್ವಾರದ ಬಳಿಯಿಂದಾಗಿ ಹೋಗ್ತಾ ಇದ್ದೇವೆ. ನೋಡಿ, ನಾನು, ನನ್ನ ಮಗಳು, ಮಗ ಹಾಗೂ ನನ್ನ ಹಸ್ಬೆಂಡ್ ನಾವೆಲ್ಲರೂ ಹೋಗ್ತಾ ಇರುವಂಥ 4 ಜನ ನಮ್ಮದೇ ಗಾಡಿಯಲ್ಲಿ ಹೋಗ್ತಾ ಇರುವಂಥದ್ದು. ಪ್ಲೀಸ್ ನಮ್ಮ ಈ ವಿಡಿಯೋನ ನೋಡ್ತಾ ಇದ್ದೀರಾ ತುಂಬ ಜನ, ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇರುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ? ಪುನಃ ಕೇಳ್ತಾ ಇದ್ದೇನೆ. ಕಟೀಲು ದೇವಸ್ಥಾನಕ್ಕೆ ಸೀರೆ ಅರ್ಪಿಸಲಿಕ್ಕೆ ಅಂತೇಳಿ 6-7 ವರ್ಷದಿಂದ ಕಾಯ್ತಾ ಇದ್ದೆವು. ನಾವು ಕಟೀಲು ದೇವಸ್ಥಾನಕ್ಕೆ ಒಮ್ಮೆ ಎಡೆಯಲ್ಲಿ ಹೋಗಿದ್ದೆವು, ಆದರೂ ನಮಗೆ ಸಾರಿ ಅರ್ಪಿಸ್ಲಿಕ್ಕಾಗಲಿಲ್ಲ. ಹಾಗೆ ಈ ದಿನ ಆದರೂ ಹೋಗಿ ಒಂದು ಸಾರಿ ಅರ್ಪಿಸುವ ಅಂತೇಳಿ ಸಡನ್ನೇ ಒಂದು 8 ಗಂಟೆ ಬೆಳಿಗ್ಗೆ ಇವರು ಹೋಗುವ ಅಂತ ಹೇಳಿದರು. ಕೂಡಲೇ ನಾವೆಲ್ಲ ಹೊರಟೆವು. ನೋಡಿ ಹೋಗ್ತಾ ಇರುವಂಥದ್ದು. ನೋಡಿ, ಇದು ನೇತ್ರಾವತಿ ನದಿ. ಮಳೆ ಅಂದರೆ ಆ ದಿನ ತುಂಬ ಮಳೆ. ನೇತ್ರಾವತಿ ನದಿ ತುಂಬಿ ಹರಿಯುವುದನ್ನು ನೀವು ನೋಡ್ಬೋದು. ಅದು ಅಂದರೆ ಆಚೆ ಸೈಡಿಂದ ವಿಡಿಯೋ ಮಾಡಿದ ಕಾರಣ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ನೋಡಿ, ಈ ಹಚ್ಚ ಹಸಿರು ಈ ಮಳೆಗಾಲದಲ್ಲಿ ನಾವು ಈ ಒಂದು ಪ್ರಕೃತಿಯನ್ನು ನೋಡೋದೇ ಒಂದು ಸುಂದರ ಅಲ್ಲ. ಹಚ್ಚ ಹಸಿರಾಗಿರ್ತದೆ. ಆಚೆ ಕಡೆ ಈಚೆ ಕಡೆ ಎಲ್ಲ ಬಳ್ಳಿ ಎಲ್ಲ ನೇತಾಡಿಕೊಂಡು ತುಂಬಾ ಚಂದ. ನಮ್ಮ ಈ ಮಲೆನಾಡಂತೂ ಹೇಳಬೇಕಾ, ಸೌಂದರ್ಯಕ್ಕೆ ಹೆಸರುವಾಸಿ ಅಲ್ವಾ? ಕಟೀಲಿಗೆ ಹೋಗುವಾಗ ಈ ದಾರಿಯೆಲ್ಲ ಸಿಗುವುದಿಲ್ಲ ಆಯಿತಾ. ಅಂದರೆ ನಾವು ಕಟೀಲಿಗೆ ಹೋಗುವ ದಾರಿಯಲ್ಲಿ ಏನಾಗಿದೆ ಅಂತ ಹೇಳಿದರೆ, ಮಣ್ಣು ಬರೆ ಎಲ್ಲ ಜರ್ದು ಬಿದ್ದು ಆ ರೋಡ್ ಬ್ಲಾಕ್ ಆಗಿದಂತೆ. ಅದಕ್ಕೆ ನಮ್ಮನ್ನು ಪೊಲೀಸರು ಈ ದಾರಿಯಲ್ಲಿ ಹೋಗಿ ಅಂತ ಕಳಿಸಿದ್ರು. ನಾವು ಎಲ್ಲಿಗೆ ಹೋಗ್ತಿದ್ದೇವೆ ಅಂತ ಸಹ ಕೇಳಲಿಲ್ಲ. ಅಥವಾ ನಾವು ಹೇಳಿದೆವು ನಾವು ಕಟೀಲಿಗೆ ಹೋಗಬೇಕು, ಯಾವ ದಾರಿಯಲ್ಲಿ ಹೋಗಬೇಕು ಅಂದರೆ ಅಲ್ಲಿ ಹೇಳಲಿಕ್ಕೆ ಅವ್ರಿಗೆ ಪುರ್ಸೊತ್ತಿಲ್ಲ. ಅಲ್ಲಿ ನಮಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಏನಂದರೆ ಒಮ್ಮೆಗೆ ಪೊಲೀಸರೆಲ್ಲ ನಿಂತ್ಕೊಂಡು, ತುಂಬ ಗಾಡಿ ನಿಂತ್ಕೊಂಡು ಎಲ್ಲ ಆಚೆ ಈಚೆ ಕಳಿಸ್ತಾ ಇದ್ದಾರಲ್ಲ, ನಮಗೇನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಹಾಗೆ ನಾವು ವಿಡಿಯೋನೇ ಮಾಡಲಿಲ್ಲ. ನೋಡಿ, ಈ ರೋಡಲ್ಲಿ ಬರ್ತಾ ಇದ್ದೇವೆ. ಇದು ಯಾವುದೋ ಒಂದು ಹೈವೇ ರೋಡು. ತುಂಬ ದೂರ ಹೋದೆವು, ಮ್ಯಾಪ್ ಹಾಕಿಕೊಂಡು ನೋಡಿದೆವು. ಮ್ಯಾಪ್ ಹಾಕಿ ನೋಡಿದರೂ ನಮಗೆ ಕರೆಕ್ಟಾದ ದಾರಿ ಅಂತ ಸಿಗಲಿಲ್ಲ. ಮತ್ತು ತುಂಬ ದೂರ ಹೋದ ಮೇಲೆ ಒಂದು ಮ್ಯಾಪಲ್ಲಿ ಏನೋ ಒಂದು ತೋರಿಸಿತು, ಅಲ್ಲೇ ಆಗಿ ಹೋಗ್ತಾ ಇರುವಂಥದ್ದು. ನೋಡಿ, ಆ ಹೈವೇ ಸೈಡಲ್ಲಿ ಕೂಡ ನೋಡಿ ಮಣ್ಣೆಲ್ಲ ಮೇಲಿಂದ ಜರ್ದು ಬಿದ್ದಿದೆ. ಅಲ್ಲಿ ಮನೆಗಳೆಲ್ಲ ಇವೆ ಮೇಲೆ, ತುಂಬ ಅಪಾಯದಲ್ಲಿದೆ. ನೋಡುವಾಗಲೇ ಒಂಥರ ಭಯ ಆಗ್ತಾ ಇದೆ. ನೋಡಿ, ಅಲ್ಲೆಲ್ಲ ಅಂದರೆ ಒಂಥರ ಸ್ಟೆಪ್ ಆಗಿ ಮಣ್ಣನ್ನು ಕೂರಿಸಿ ಬಿಟ್ಟಿದ್ದಾರೆ. ನಾವಲ್ಲಿ ನೋಡಿದೆ, ಆಮೇಲೆವರೆಗೆ ಮಣ್ಣು ಜರ್ದಿದೆ. ಅಲ್ಲಿ ನೋಡಿ ಒಂದು ಮನೆ ಕೂಡ ಇದೆ. ತುಂಬ ಈ ಥರದ ತುಂಬ ಪರಿಸ್ಥಿತಿ ನೋಡಿದೆ ಅಲ್ಲೇ ಹೋಗುವಾಗ. ಇದು ಮಂಗಳೂರಿಗೆ ಹೋಗುವ ರೋಡು, ಅಂದರೆ ಗುರುವಾಯನ ಕೆರೆ ಏನೋ ಹೇಳ್ತಾರೆ ನೋಡಿ, ಅದೇ ಆ ರೋಡಲ್ಲೆಲ್ಲ ಬಂದು ನೋಡಿ ಲಾಸ್ಟಿಗೆ ನಾವು ದ್ವಾರ ತಲುಪಿತು. ನಮ್ಮ ದುರ್ಗೆ ದೇವಿಯನ್ನು ನೋಡುವಂತಹ ಭಾಗ್ಯ ನಮಗೆ ಸಿಕ್ಕಿತು. ನಾವು ಈ ರೋಡಲ್ಲೇ ಹೋಗುವ ಅಂದ್ಕೊಂಡಿದ್ದೆವು. ಇನ್ನು ಎಷ್ಟು ದೂರ ಹೋಗಬೇಕಪ್ಪ, ನಾವು ದುರ್ಗಾದೇವಿಯನ್ನು ನೋಡಲಿಕ್ಕೆ ಇಷ್ಟು ವರ್ಷ ಮಾಡಿದ್ದಕ್ಕೆ ನಮ್ಮನ್ನು ದೇವಿ ಸಹ ಲೇಟ್ ಮಾಡ್ತಾ ಇದ್ದಾರೆ ಹತ್ರ ಹೋಗಲಿಕ್ಕೆ ಅಂತೆಲ್ಲ ಹೇಳಿಕೊಂಡು ನೆಗಡಿಕೊಂಡು ಹೋಗ್ತಾ ಇದ್ದೆವು. ನೋಡಿ, ಈಗ ತಲುಪ್ತಾ ಇದ್ದೇವೆ. ದುರ್ಗಾದೇವಿಯನ್ನು ನೋಡಲಿಕ್ಕೆ ನಾವು ಲೇಟ್ ಮಾಡೋದಲ್ಲ, ದುರ್ಗಾದೇವಿಯೇ ನಮಗೆ ಯಾವಾಗ ಬರಬೇಕು ಅಂತೇಳಿ ಅವರೇ ದಿನ ಮಾಡಿರಬೇಕಲ್ವ, ಹಾಗೆ ಆಗಿರ್ಬೋದು ಇಷ್ಟು ಲೇಟ್ ಆದ್ದು. ಹಾಗೆ ನೋಡಿ, ಇಲ್ಲಿ ದುರ್ಗಾದೇವಿಯ ದೇವಸ್ಥಾನಕ್ಕೆ ತಲುಪಿದೆವು. ಇನ್ನು ಗಾಡಿ ಎಲ್ಲಿಡುವುದು ಅಂತೇಳಿ ಎಲ್ಲ ಹುಡುಕಾಡ್ತಾ ಇದ್ದೆವು. ನೋಡಿ, ಎಲ್ಲ ಕಡೆಯಲ್ಲೂ ಗಾಡಿ. ಇಷ್ಟು ಮಳೆ ಇರುವಾಗ ಜನ ಎಲ್ಲ ಕಡಿಮೆ ಇರ್ಬೋದು ಅಂತ ನಾವು ಅಂದ್ಕೊಂಡದ್ದು. ಬಟ್ ಎಲ್ಲಿಯೂ ಗಾಡಿ ಇಡಲಿಕ್ಕೆ ಸ್ಥಳ ಇಲ್ಲ, ಅಷ್ಟು ಜನರಿದ್ದರು. ಆದರೆ ಜನ ಇದ್ದರೂ ಕೂಡ ಒಳಗೆ ಯಾವುದೇ ಒಂದು ಕ್ಯೂ ನಿಂತ್ಕೊಳ್ಳೋದು ಆ ಥರದ್ದೇನಿಲ್ಲ. ಹೇಗೋ ಒಂದು ಕಡೆ ಗಾಡಿ ಪಾರ್ಕ್ ಮಾಡಿ ದೇವಸ್ಥಾನದೊಳಗೆ ಹೋಗ್ತಾ ಇದ್ದೇವೆ.
ದುರ್ಗಾದೇವಿಗೆ ಹೂವು, ಹಣ್ಣು, ಬಳೆ, ಕುಂಕುಮ, ಸಾರಿ ಎಲ್ಲ ತಗೊಂಡೋಗಿ ಅರ್ಪಿಸಿ ಆದ ನಂತರ ನಾವು ದೇವಸ್ಥಾನದೊಳಗೆಲ್ಲ ವೀಡಿಯೋ ತೆಗಿಲಿಕ್ಕಾಗಲಿಲ್ಲ, ವೀಡಿಯೋ ತೆಗಿಲಿಕ್ಕೂ ಹೋಗಲೂ ಇಲ್ಲ. ಯಾಕಂದರೆ ಇದೆಲ್ಲ ನಾವು ವೀಡಿಯೋ ತೆಗೆದಿರುವಂಥದ್ದು ಕೂಡ ದೇವಿಯ ದರ್ಶನ ಆದ ನಂತರ ತುಂಬ ಚೆನ್ನಾಗಿ ದೇವಿಯ ದರ್ಶನ ಆಯಿತು. ತುಂಬ ಚೆನ್ನಾಗಿ ಎಲ್ಲ ಪೂಜೆಗಳೆಲ್ಲ ತುಂಬ ಚೆನ್ನಾಗಿ ಆದವು. ಹಾಗೆ ನಾವು ದೇವರಲ್ಲೆಲ್ಲ ಹೋಗಿ ನಮ್ಮ ಇಷ್ಟಾರ್ಥಗಳನ್ನೆಲ್ಲ ಕೊಟ್ಟಿದ್ದಕ್ಕೆ ದೇವರಿಗೆ ಧನ್ಯವಾದ, ಕೃತಜ್ಞತೆಯನ್ನು ಅರ್ಪಿಸಿ ನಾವಿನ್ನು ಊಟಕ್ಕೆ ಹೋಗುವಂಥದ್ದು. ಮಳೆ ಅಂದರೆ ಮಳೆ, ಹಾಗೆ ನೋಡಿದ್ರಲ್ಲ ನಂದಿನಿ ಹರಿತಿರುವಂಥದ್ದು. ಅಲ್ಲಿ ಯಾರ ಬೊಬ್ಬೆ ಏನು ಕೇಳುವುದಿಲ್ಲ, ತುಂಬಿ ಹರಿಯುವ ನಂದಿನಿಯ ಕಲರವ ಒಂದೇ ಬಿಟ್ಟರೆ ಬೇರೆ ಏನೂ ಇಲ್ಲ. ನೋಡಿ, ಎಷ್ಟೇ ಜನ ಇದ್ದರೂ ಕೂಡ ನಮಗೆ ಊಟಕ್ಕೆ ಹೋಗಲಿಕ್ಕೂ ಕಷ್ಟ ಆಗಲಿಲ್ಲ. ಎಲ್ಲಿಯೂ ನೂಕು ನುಗ್ಗಲಿ ಇಲ್ಲದೆ ಖುಷಿಯಾಗಿ ಊಟಕ್ಕಾಗಲಿ ದೇವರ ದರ್ಶನಕ್ಕಾಗಲಿ ಎಲ್ಲಿಯೂ ಹೇಳೋದು ನಾವು, ಎಲ್ಲಿಯೂ ನೂಕು ನುಗ್ಗಲಿಲ್ಲದೆ ಎಲ್ಲರೂ ಖುಷಿಯಿಂದ ಊಟ ಮಾಡಿಕೊಂಡು ಬಂದೆವು. ಬಡಿಸುವವರು ಅಷ್ಟೇ, ಊಟ ಮಾಡುವವರು ಅಷ್ಟೇ, ಅಷ್ಟು ಖುಷಿಯಿಂದ ಊಟ ಮಾಡಿಕೊಂಡು ಬಂದೆವು. ನೋಡಿ, ಅಲ್ಲಿಯ ಅನ್ನಪ್ರಸಾದ ನೋಡಿ, ಈ 2-3 ಬಗೆ ಸಾಂಬಾರು, ಸಾರು, ಅನ್ನ, ಹೀಗೆ ಅನ್ನಪ್ರಸಾದ ತುಂಬ ಚೆನ್ನಾಗಿತ್ತು. ಊಟ ಮಾಡಿ ಬರುವಾಗ ನಮ್ಮ ಮಹಾಲಕ್ಷ್ಮಿ ಆನೆಯನ್ನು ಕೂಡ ನೋಡಿಕೊಂಡು ಬಂದೆವು. ಅಲ್ಲಿರುವಂತಹ ಸ್ವಲ್ಪ ಗಾರ್ಡನ್ಗಳೆಲ್ಲ ತುಂಬ ಚೆನ್ನಾಗಿದ್ದೆವು. ಅದನ್ನು ಕೂಡ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡಿರುವಂಥದ್ದು. ಆನೆ ಜಗೊಡ್ಡೆ ಚಲರು ಆನೆ 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 ಆನೆಗೆ ಕೈಯ್ಯದ ಎಳ್ಳೆ ಈಗ ಮುಂಚೆ ತಬದಿ ಇಟ್ಟು ಅಣ್ಣಾರ ಅವಳೆ ಅನ್ಸನಿ. पक्कर है तेल पक्कर है यार तो खाए पानी नहीं खाए अपन पानी नहीं खाए थे पक्कर है अब देख मारते मेला देखा है आपको पक्कर है पानी नहीं वीरेन ते अम्मा ते बटे रहूं ते रहुआ ಮಹಾಲಕ್ಷ್ಮಿ ಆನೆಯು ನಮ್ಮನ್ನು ಕಿವಿ ಬೀಸಿ ನಗುತ್ತಾ ಕರೆದಂಗೆ ಅನಿಸಿತ್ತು. ಹಾಗೆ ಆನೆ ಹತ್ರ ಹೋಗಿ ಅದಕ್ಕೆ ಬಾಳೆಹಣ್ಣು ಕೊಟ್ಟು ಮಾತಾಡಿಸಿ ಆನೆಯ ಆಶೀರ್ವಾದ ಎಲ್ಲ ಪಡ್ಕೊಂಡು ನಾವು ಅಲ್ಲಿಂದ ಹೊರಟೆವು. ಹೊರಡುವಾಗಲೂ ಅಷ್ಟೇ ನಂದಿನಿಯ ತಟದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಫೋಟೋ ಎಲ್ಲ ತೆಗೆದು ಹಾಗೆ ನಂದಿನಿಯ ಸೌಂದರ್ಯವನ್ನೆಲ್ಲ ನೋಡಿಕೊಂಡು ಅಲ್ಲಿಂದ ಹೊರಡುವಾಗ ಸ್ವಲ್ಪ ಸಣ್ಣ ಸಣ್ಣ ವೀಡಿಯೋಗಳನ್ನ ಮಾಡಿಕೊಂಡೆವು. ತುಂಬ ಕಾಷ್ಟ ಸರ್ ನೀವು ಮರ್ಯಾದೆ ನಂದಿನಿ ನಂದಿನಿ besarlo, Nandini.
ದೊಡ್ಡ ಬೋಗುನು ದೇವಸ್ಥಾನ ಹಾಕಿ ಹಿಡಿದು ದೇವಳಗು ಹೇಗೆ ರೀ ಹಸಿರು ಸಿರಿಯಲಿ ಇತ್ರವೇ ಅದಿನೇಗ जलतरे पळाली जाऊनचे कोणतने बळ्यान हेल्थ पुढे ಐಸ್ ಕ್ರೀಮ್ ಕಾನ್ ಜಾವದಂತ ಕಟೀಲಿಂದ ಪುನಃ ಖುಷಿಯಿಂದಲೇ ಮನೆಗೆ ಹೊರಟೆವು. ನೋಡಿ, ಮೊದಲಿನ ರೋಡಲ್ಲೇ ಬರ್ತಾ ಇರುವಾಗ ಅಲ್ಲಿ ಕೂಡ ಈ ಜೋರು ಮಳೆ ಇರುವ ಕಾರಣ ಮರ ಕೂಡ ಬಿದ್ದು ತುಂಬ ಹೊತ್ತು ಅಲ್ಲಿ ಕಾಯುವಾಗಾಯಿತು. ನೋಡಿ, ಇಲ್ಲಿ ಕಾಯ್ತಾ ಇರುವಂಥದ್ದು. ನೋಡಿ, ಮರ ಎಲ್ಲ ಕಟ್ ಮಾಡಿ ಬೇಗ ಬೇಗ ತೆಗೆದ ಕಾರಣ ನಮಗೆ ಅಲ್ಲಿಗೆ ಬರಲಿಕ್ಕಾಯಿತು. ನೋಡಿ, ಎಲ್ಲ ಮರ ಎಲ್ಲ ಕಟ್ ಮಾಡಿ ತೆಗೆದಿದ್ದಾರೆ. ಇದು ಗುರುವಾಯನ ಕೆರೆ. ಅಂದರೆ ಗುರುವಾಯನ ಕೆರೆ ಅಂತ ಒಂದೇ ನನಗೆ ಗೊತ್ತಿರುವುದು ಅಷ್ಟೇ. ಯಾಕಂದರೆ ಇವರಲ್ಲಿ ನಾನು ವಿಡಿಯೋ ಮಾಡ್ತಾ ಇರುವಾಗ ನೋಡಲ್ಲಿ ಗುರುವಾಯನ ಕೆರೆ ಎಲ್ಲ ಮುಳುಗಿ ಹೋಗಿದೆ ನೀರಲ್ಲಿ ಅಂತ ಹೇಳ್ತಾ ಇದ್ರು. ನೋಡಿ, ವಿಡಿಯೋ ಮಾಡ್ತಾ ಇದ್ದೇವೆ. ಕೆಳಗಿನ ಸೈಡ್ ಅಂದರೆ ನಾವೀಗ ಈ ರೋಡ್ ಮೇಲ್ಗಡೆ ಇದೆ, ಈ ರೋಡಲ್ಲಿ ಹೋಗ್ತಾ ಇದ್ದೇವಲ್ಲ. ಬೈಕಿಲಾಗಲಿ ಬಿಡೋಡೆ ಇರಕ್ಕೆ ಪಕ್ಕ ಒಂದು ಅಗ್ಲಿ ಉಂಡ പോലെ ಹಂಗೆ ಬಿಡೋಡೆ ಅನ್ನ ತಿರುಗುತ್ತದೆ ಸರ್ ಹೀಗಿತ್ತು ಗಾಡಿ ಪರ್ಯಟ ಪಾಣಿ ಬೈರ ಇಲ್ಲ ಇಲ್ಲಿ ಗಾಡಿ ಅಂತ ಹೊರಗಿಲ್ಲ ಹಾಗೆ ಬೇಗ ಮೇಲಿಂದ ಹೇಳಿ. ಇಲ್ಲಿ ಮಣ್ಣು ಬಿತ್ತು ಬ್ಲಾಕ್ ಅಮ್ಮ ಇವನಿಗೆ लायक असे ना का इथे राहता माझे एक फोटो काढायचं ಎಲ್ಲ ಜಾರ್ದು ಬೀರ್ದು ಗೂದು ಪೇದು ಎಂತೆಲ್ಲ ಇಲ್ಲಿ ಒಳಗೆ ಒಂದು ನೋಡಿ, ಜರ್ದ ಬೀಜ ಎಲ್ಲ ಉಂಟಿಲ್ಲಿ. ಪ್ರಭು ಮನೆ ಎಲ್ಲ ಕಟ್ಕಟ್ಟಾಗಿದೆ ಮನೆಯೆಲ್ಲ ರಿಸ್ಕಲ್ಲಿ ಉಂಟು. ಒಳ್ಳೆ ಚಂದ ಕಟ್ಟಿದೆ ಬೇರೆ ಮತ್ತೆ ಮನೆಯಲ್ಲ ಅಲ್ಲ ಅಲ್ಲ ಮನೆ ಅಲ್ಲ ಫ್ಯಾಕ್ಟ್ರಿ ಇರಬೇಕು ಫ್ಯಾಕ್ಟ್ರಿ ಫ್ಯಾಕ್ಟ್ರಿಗೆ ಚಂದ ನೀರು ನೀರು ಜರ್ದು ಬಿದ್ದು ಹೇಗೆ ಆಗಿದೆ. ತಡೆಗೋಡೆ ಕಟ್ಟಿದ್ದಾರೆ ಆದ್ರೂ ಜರ್ದಿದೆ ಅದರ ಮೇಲಿಂದ ಅಲ್ಲ ಇಲ್ಲಿ ತಡೆಗೋಡೆ ಅದೆಲ್ಲ ಇಜ್ಜಿ ಮರೆಯ ಗೋಡೆಲ್ಲ ಇಜ್ಜಿ. ಈ ಬಾಬು ಸಮರ ಉಂಟು ಕಲ್ಕತ್ತಾ ದುಡ್ಡು ಕಟ್ಲ ಅಂತಾರೆ ಒಟ್ಟು ಬಿಡು ಹಂಗೆಲ್ಲ ಅಮ್ಮ ಗ್ಲಾಸ್ ಕಟಲ್ಲ ಅವನಿಗೆ ಪಾಣಿ ಹೋಳಿ ಮಾರಂತ ಅವನಿಗೆ ಸತ್ತಲ್ಲ ಓರ ಪಾಣಿ ಹೆಚ್ಚು ಕೊಣಚೆ ಹೊರದ ಜನ ಕೊಣಚೆ ಕೈ ಕೊಣದ ಸೈಡ್ एवढं तरी बघा आता एक डान्स करू दिला आहे का पाचक्या पिचक्या या दूरಮ್ಮ ಹಾ
ಎಲ್ಲ ಹಡ್ಲ ಈಗ ಆಯ್ತಮ್ಮ ವೀರೇನ್ ಮಂಟೇರು ಇಷ್ಟಿದೆ ಮತ್ತು तुम्ही तर तसं काही करीना पापच दिसतं माझं लाईक कुठं खाणं नाही तर रश असतं बघा एक एकट्याचं आपणेगा ತಾಯಿ ದೇವತಾಭ್ಯೋ ನಮಃ. ಯಾವ ತಾಯಿ ಗೊತ್ತಿಲ್ಲ ಕಂಡಿಲ್ಲ ಅಂದರೆ ದೈವದ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಶ್ರೀ ಕ್ಷೇತ್ರ ಕೊಳಲಿ. ಕಟೀಲಿಂದ ಹೊರಟು ಪೊಳಲಿ ದೇವಸ್ಥಾನಕ್ಕೆ ಬಂದು ಪೊಳಲಿ ದೇವಸ್ಥಾನದಲ್ಲಿಯೂ ಹಾಗೆ ದೇವರ ದರ್ಶನ ಎಲ್ಲ ಮಾಡಿ ಹಣ್ಣು ಕಾಯಿ ಎಲ್ಲ ಮಾಡಿಸಿಕೊಂಡು ದೇವರ ಆಶೀರ್ವಾದ ಪಡೆದುಕೊಂಡು ಅಲ್ಲಿಂದ ಹೊರಟೆವು. ಪೊಳಲಿ ದೇವಸ್ಥಾನ ತುಂಬ ಚಂದವಾಗಿ ನಿರ್ಮಾಣವಾಗಿದೆ. ಅಂದರೆ ನಾನು ಹಳೆಯ ದೇವಸ್ಥಾನ ಇರುವಾಗ ಹೋದದ್ದು. ಈಗಿನ ದೇವಸ್ಥಾನ ಅಂತೂ ನೋಡಲಿಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು
ಅಷ್ಟು ಚೆನ್ನಾಗಿದೆ. ಇನ್ನೂ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿಯ ಮಲ್ಲಿಗೆ ಹೂವಿನ ಅಟ್ಟಿ ನೋಡಿಯೇ ತುಂಬ ಖುಷಿಯಾಯಿತು. ಜಾಜಿ ಮಲ್ಲಿಗೆಯ ಅಟ್ಟಿ ಅಂತೂ ಒಂದು ಫೋಟೋ ತಗೊಂಡಿದ್ದೇನೆ, ಅಲ್ಲೆಲ್ಲ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಅಂತೂ ತುಂಬ ಖುಷಿಯಾಯಿತು ನೋಡಿ ನಾವೀಗ ಹೊರಡ್ತಾ ಇರುವಂಥದ್ದು. ಎಲ್ಲಿಗಾರು ಹೋದರೆ ಮಕ್ಕಳಿಗೆ ತುಂಬ ಹಸಿವಲ್ಲ, ಹಾಗೆ ಹಸಿವಾಗ್ತದೆ ಅಂತ ಹೇಳಿದ್ದಕ್ಕೆ ದೇವಸ್ಥಾನದಿಂದ ಸಿಕ್ಕಿದ ಬಾಳೆಹಣ್ಣುಗಳನ್ನೆಲ್ಲ ತಿಂದುಕೊಂಡು ಗಾಡಿಯಲ್ಲಿ ಹೋಗ್ತಾ ಇರುವಂಥದ್ದು. ಜೋರಾದ ಮಳೆ, ಈ ಭೂಕುಸಿತ, ಮರ ಬಿದ್ದದ್ದು ಎಲ್ಲ ನೋಡಿ ಇನ್ನು ಸೀದಾ ಮನೆಗೆ ಹೋಗುವ ಅಂತ ಹೇಳಿದೆ. ಆದರೆ ಇವ್ರು ಹೇಳಿದರು ಎಲ್ಲಿಯೋ ನಾವು ನೋಡದಿರುವಂತಹ, ಅಂದರೆ ಅವರು ಹೋಗಿದ್ದರು, ನಾವು ನೋಡದಿರುವಂತಹ ಒಂದು ದೇವಸ್ಥಾನ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತೇನೆ, ಬಂದದ್ರಲ್ಲೇ ಹೋಗುವ ಅಂತ ಹೇಳಿದರು. ಹಾಗೆ ಈ ವಿಡಿಯೋ ತುಂಬ ಲೆಂತ್ ಆಯ್ತಲ್ಲ, ಅದಕ್ಕೆ ಆ ದೇವಸ್ಥಾನದ ವಿಡಿಯೋವನ್ನು ಮತ್ತೊಮ್ಮೆ ಬೇರೆ ವಿಡಿಯೋ ಮಾಡಿ ಹಾಕ್ತೇವೆ. ನೋಡಿದ್ರಲ್ಲ, ನಾವು ದುರ್ಗಾಪರಮೇಶ್ವರಿ ದೇವಸ್ಥಾನ ಹಾಗೆ ಪೊಳಲಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಂಥ ವಿಡಿಯೋವನ್ನು ನೀವೆಲ್ಲ ನೋಡ್ತಾ ಇರ್ಬೋದು. ಆ ದೇವರ ಆಶೀರ್ವಾದ ನಿಮ್ಮ ಮೇಲೆ ಕೂಡ ಇರಲಿ, ಹಾಗೆ ಸರ್ವೇ ಜನ ಸುಖಿನೋ ಭವಂತು ಅಂತ ಕೇಳಿಕೊಂಡು ಈ ನಮ್ಮ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಇನ್ನೊಂದು ವಿಡಿಯೋದ ಜೊತೆ ನಾವು ನಿಮ್ಮನ್ನು ಪುನಃ ಭೇಟಿಯಾಗ್ತೇವೆ. ನಾವು ಮತ್ತೆ ಸಿಗೋಣ. ನಮ್ಮ ಈ ಚಾನಲ್ನ ಪ್ಲೀಸ್ ಸಪೋರ್ಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ರಾಮ್ ರಾಮ್.